ಇವ್ರ ಹತ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡೋ ಬದಲು ಆಟ ಅಂಗಡಿಲಿ ಊಟ ತೊಳ್ಕೊಂಡಿದ್ದಿದ್ರೆ ಅರ್ಧ ಟೀ ಒಂದು ಬನ್ನಾರು ಸಿಕ್ಕಿರೋದು. ಏನೋದು ಗುಣಗ್ತಾ ಇದೆಯಾ? ಏನಿಲ್ಲ ಸರ್, ಇವತ್ತಾದ್ರೂ ಒಂದು ಕೇಸ್ ಸಿಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಖಂಡಿತ ಸಿಗುತ್ತೆ ಕಣ, ತಾಳ್ಮೆ ಇರಬೇಕು. ವಿರಾಟ್ ಕೊಹ್ಲಿನ ಫಾರ್ಮ್ಗೆ ಬರೋದಕ್ಕೆ 2 ವರ್ಷ ಬೇಕಾಯ್ತು. ನೀವು ಫ್ರೀಯಾಗಿ ಲೀಗಲ್ ಅಡ್ವೈಸ್ ಕೊಡ್ತೀನಿ ಅಂತ ಫಾರಮ್ನೇ ಯಾರು ಫಿಲ್ ಮಾಡಲಿಲ್ಲ. ಏನು ವಿರಾಟ್ ಕೊಹ್ಲಿ ಫಾರ್ಮ್ ಬಗ್ಗೆ ನೀವು ಮಾತಾಡ್ತೀರಾ? ಅದಿರಲಿ. ಆಮೇಲೆ ನಿನ್ನೆ ಯಾರೋ ಕ್ಲೈಂಟ್ ಫೋನ್ ಮಾಡಿದಾರಲ್ಲ, ಅದು ಯಾವತ್ತೋ ಬರ್ತೀನಿ ಅಂತ. ಯಾವಾಗ ಬರ್ತಾರಂತ ಅವರು? ಅದು ಅವ್ರ ಕೇಸ್ನ ನೀವು ತಗೋತೀರ ಅಂತ ಗೊತ್ತಾಗಿ ಆಪೋಸಿಟ್ ಪಾರ್ಟಿ ಅವನು ಕೇಸ್ ನಾವು ವಿತ್ಡ್ರಾ ಮಾಡ್ಕೊಂಡಂತೆ, ಹಂಗೆ ಹೊರಗಡೆ ಕಾಂಪ್ರಮೈಸ್ ಮಾಡ್ಕೊಂಡಂತೆ ಸರ್. ಏನು ಎಲ್ಲ ಅವ್ರವರೇ ಸೆಟ್ಲ್ಮೆಂಟ್ ಮಾಡ್ಕೊಂಡ್ರೆ ಕೋರ್ಟ್ ಇರೋದೇನಕ್ಕೆ, ಲಾಯರ್ಸು ನಾವಿರೋದೇನಕ್ಕೆ? ಸರ್ ಸಂಬಳ ಯಾವಾಗ ಕೊಡ್ತೀರಾ ಸರ್? ಸಂಬಳ ಕೊಟ್ಟೆ 3 ತಿಂಗಳಾಗೋಯ್ತು. ಫೋನ್ಗೆ ಕರೆನ್ಸಿ ಹಾಕ್ಸಕ್ ಆಗ್ದೇನೆ ಪಕ್ಕದ ಮನೆ ವೈಫೈ ಯೂಸ್ ಮಾಡ್ತಾ ಇದ್ದೀನಿ. ಇನ್ನ ನಿನ್ನ ಅದರಲ್ಲಿ ಸಂಬಳ ಬೇರೆ ಹೆಂಗ್ ಕೊಡ್ಲಿ? ಸರ್ ಈ ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತಂದ್ರೆ ನಾನು ಬೇರೆ ದಾರಿ ನೋಡ್ಕೋಬೇಕಾಗುತ್ತೆ. ಏನ್ ಎದುರಿಸ್ತಾ ಇದ್ಯಾ? ನೀನ್ ಯಾವುದೇ ದಾರಿ ಹೋದ್ರು ನಮ್ಮ ಆಫೀಸ್ ದಾರಿಲೇ ಬರಬೇಕು, ನಮ್ಮ ಆಫೀಸ್ ದಾರಿಲೇ ಹೋಗ್ಬೇಕು. ನಿನ್ನ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟು ಎಲ್ಲ ನನ್ನ ಹತ್ರ ಇದೆ. ಮೊದಲು ಯಾರು ಬೇರೆ ಹಿಡಿದು ಇವನ ಮೇಲೆ ಕೇಸ್ ಹಾಕ್ಬೇಕು. ಯಾರೋ ಕ್ಲೈಂಟ್ ಬಂದ್ರು ಅನ್ಸುತ್ತೆ, ನೋಡಾಕೋ. ಸರಿ ಸರ್. ಸರ್ ಇಲ್ಲಿ ಯಾಕೆ ಬರಕ್ ಹೋದ್ರಿ? ದೇವ್ರಾಣೆ ನಿಮ್ ಕೇಸ್ ಗೆಲ್ಲಲ್ಲ. ಏನು? ಹೌದು ಸರ್, ಸುಮ್ಮನೆ ನನ್ನ ಮಾತು ಕೇಳಿ ವಾಪಸ್ ಹೊರಟೋಗಿ. ಫೋನ್ ಮಾಡು, ಜೋರಾಗಿ ಮಾತಾಡಿ ಸರ್, ಇದು ಕೋರ್ಟ್ ಅಲ್ಲ. ನಮ್ಮ ಅಸಿಸ್ಟೆಂಟು ಸ್ವಲ್ಪ ಕ್ಯೂಡು. 1 ನಿಮಿಷ ಬಂದೆ. ತಟ 10 ನಿಮಿಷಕ್ಕೂ ನನಗೆ ಕಾಲ್ ಮಾಡ್ತಾ ಇರೋ. ನಾನು ಬ್ಯುಸಿ ಇರೋ ತರ ಬಿಲ್ಡಪ್ ಕೊಡ್ತೀನಿ. ಅವಾಗ ಬಂದು ಸರ್ ಆ ಕ್ಲೈಂಟು ಈ ಡೀಟೇಲ್ಸ್ ಬಗ್ಗೆ ಕೇಳ್ತಿದ್ರು, ಈ ಕ್ಲೈಂಟು ಕೇಸ್ ಬಗ್ಗೆ ಮಾತಾಡಬೇಕು ಅಂತ ಅಪಾಯಿಂಟ್ಮೆಂಟ್ ಕೇಳ್ತಿದ್ರು ಅಂತ ಬಿಲ್ಡಪ್ ಕೊಡ್ತಿರು. ಎಲ್ಲ ಟೈಮ್ ಪ್ರಕಾರ ಆದ್ರೇನೆ ನನಗೆ ಕೇಸು, ನಿನಗೆ ಸಂಬಳ. ತಿಳಿತಾ? ಹೇಳಿ, ಏನ್ ನಿಮ್ ಸಮಸ್ಯೆ? ಸರ್ ಅದು ಹೇಳಿ ಮಂಕ್ರಿ ಮುನಿಯಪ್ಪ ಅವರೇ. ಮನೇಲಿ ಎಲ್ರು ಮರ್ಯಾದಿಂದಿದ್ದಾರ? 500 ಕೋಟಿ ಲ್ಯಾಂಡ್ ಕೇಸು 20ನೇ ತಾರೀಕು ಜಡ್ಜ್ಮೆಂಟು. ಪಕ್ಕ 200% ನಮ್ ಕಡೆನೇ ಆಗೋದು. ಓಕೆ. ಇಂಪಾರ್ಟೆಂಟ್ ಕಾಲ್, ಸಾರಿ. ಹೇಳಿ ಸರ್, ನಾನೊಂದು ಕೇಸ್ ಹಾಕ್ಬೇಕಿತ್ತು. ಯಾವ ಕೇಸು? ಸೂಟ್ ಕೇಸಾ, ಬ್ರೀಫ್ ಕೇಸಾ, ಶೋ ಕೇಸಾ? ಕೋರ್ಟ್ ಕೇಸು ಸರ್.
ನಾನು ಮರ್ತೇ ಬಿಟ್ಟಿದೆ, ನಾನು ಲಾಯರ್ ಅಲ್ವಾ. ಓಕೆ ಓಕೆ, ಯಾರ ಮೇಲೆ ಕೇಸ್ ಹಾಕ್ಬೇಕು ಅಂತಿದ್ಯಾ? ಸ್ವಲ್ಪ ಡೀಟೇಲ್ ಹೇಳು.